ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಸ್ಯಾಂಟ್ರೋ ರವಿ ಕೇಸಲ್ಲಿ ದಿನಕ್ಕೊಂದು ಹೊಸ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಇನ್ನು ಈತ ಪೊಲೀಸರಿಗೆ ಆವಾಜ್ ಹಾಕ್ತಾ ಇದ್ದ ಅನ್ನೋ ಅಂಶ ಕೂಡ ಬೆಳಕಿಗೆ ಬಂದಿದೆ. ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಎಸಿಪಿ ಜೊತೆಯಲ್ಲಿ ಈ ಸ್ಯಾಂಟ್ರೋ ರವಿ ದುರ್ವರ್ತನೆಯನ್ನ ತೋರಿದಂತೆ. ಇನ್ನು ವಿಚಾರಣೆ ಕರೆದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಈ ರವಿ ಡ್ರಾಮಾಗಳನ್ನ ಮಾಡ್ತಾ ಇದ್ದಂತೆ. ಅಫ್ಕೋರ್ಸ್ ಈತ ಹೇಳ್ತಾ ಇದ್ದಿದೆ, ಬಾಯ್ ಬಿಟ್ರೆ ನನಗೆ ದೊಡ್ಡವರು ಗೊತ್ತು, ಸಿಎಂ ಕಾಂಟ್ಯಾಕ್ಟ್ ಇದ್ದಾರೆ, ಗೃಹ ಸಚಿವರು ಕಾಂಟ್ಯಾಕ್ಟ್ ಇದ್ದಾರೆ, ಮಿನಿಸ್ಟರ್ಗಳು ಗೊತ್ತು. ಸೊ ಈ ತರದೆಲ್ಲ ಆತ ಹೇಳ್ತಾ ಇದ್ದ. ಪೊಲೀಸರು ಮುಂದೆನೂ ಕೂಡ ನನಗೆ ದೊಡ್ಡವರು ಗೊತ್ತು ಅನ್ನೋ ರೀತಿಯಲ್ಲಿ ಮಾತನ್ನ ಆಡ್ತಾ ಇದ್ದಂತೆ. ಇನ್ನು ಪತ್ನಿ ಅಡ್ವೊಕೇಟ್, ಸ್ನೇಹಿತ ಡಿವೈಎಸ್ಪಿ ಅಂತೆಲ್ಲ ವಿಚಾರಣೆ ಸಂದರ್ಭದಲ್ಲಿ ಪ್ರಸ್ತಾಪಗಳನ್ನ ಮಾಡ್ತಾ ಇದ್ದಂತೆ. ಸ್ಯಾಂಟ್ರೋ ರವಿಗೆ ವಿಚಾರಣೆಗೆ ಕರೆದಿದ್ದು ಕಬ್ಬನ್ ಪಾರ್ಕ್ನ ಎಸಿಪಿ ರಾಜೇಂದ್ರಗೆ ಆವಾಜ್ ಹಾಕೋ ರೀತಿಯಲ್ಲೇ ಮಾತಾಡ್ತಾ ಇದ್ದಂತೆ. ದೊಡ್ಡವರು ಗೊತ್ತು ಅಂತಾನು ಹೇಳ್ತಾ ಇದ್ದಂತೆ. ಕೊನೆಗೆ ये 17 साल से प्रोविजन स्टोर चला रहे थे और हर दिन 8 से 9 हजार का बिजनेस करते थे. अचानक से ये दोगुना हो गया. जानना चाहते हो कैसे? तो फ्रीडम ऐप को अभी डाउनलोड करें. ಸ್ಯಾಂಟ್ರೋ ರವಿ ಚಳಿ ಬಿಡಿಸಿದ್ರು ಎಸಿಪಿ ರಾಜೇಂದ್ರ ಅವರು. ಈಗ ಸ್ಯಾಂಟ್ರೋ ರವಿ ಕೇಸಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಅದು ರಾಜಕಾರಣ ಸ್ವರೂಪವನ್ನ ಪಡ್ಕೊಂಡಿದ್ದನ್ನು ನಾವು ನೋಡಿದೀವಿ. ಆದ್ರೆ ಈತನನ್ನ ವಿಚಾರಣೆಗೆ ಕರೆಸಿದಂತ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಈತನ ಬಿಹೇವಿಯರ್ ಏನಿತ್ತು, ಸೊ ಅದನ್ನ ಗಮನಿಸಬೇಕಾಗತ್ತೆ ನಾವು. ಹಾಗಾದ್ರೆ ಕಬ್ಬನ್ ಪಾರ್ಕ್ ಎಸಿಪಿ ರಾಜೇಂದ್ರ ಹಾಗೇನೆ ಸ್ಯಾಂಟ್ರೋ ರವಿ ನಡುವೆ ನಡೆದಂತ ಸಂಭಾಷಣೆಯಲ್ಲಿ ಏನಿದೆ ಅಂತ ಕೇಳೋಣ. ನಮಸ್ತೆ. ನಮಸ್ತೆ ಸಾಹೇಬ್ರೆ, ಮಂಜುನಾಥ್ ಅಂತ ಮಾತಾಡ್ತೀನಿ ಸಾಹೇಬ್ರೆ, ಬೆಂಗಳೂರು. ಯಾರೋ ನಿಮ್ ಇನ್ಸ್ಪೆಕ್ಟರ್ ಮಲ್ಲೇಶ್ ಅನ್ನೋರು ಯಾರೋ ಫೋನ್ ಮಾಡಿದ್ರು, ಏನೋ ಎಂಕ್ವೈರಿ ಇದೆ ಬನ್ನಿ ನಿಮ್ ಮೇಲೆ ಅಂತೇಳಿ. ತಾವೇನ್ ಮಾಡ್ತಿದ್ದೀರಿ ಕೆಲಸ? ಸರ್ ನಂದೇನಿಲ್ಲ ಸರ್, ಸೋಷಿಯಲ್ ವರ್ಕ್ ನಂದು. ಹೌದಾ? ನನ್ನನ್ನೇ ಬಂದು ನೋಡಿದೀವಿ. ಮಲ್ಲೇಶ್ ಹತ್ರ ಹೋಗೋದ್ ಬೇಡ, ನನ್ನ ಹತ್ರ ಬರ್ತೀರಾ? ಅಲ್ಲ, ಏನ್ ಸಮಾಚಾರ ಅಂತ ಕೇಳಿದ್ರೆ, ಸಮಾಚಾರ ನೋಡಿ ಆಯ್ತು ಅವ್ರೆ, ಸಮಾಚಾರ ಏನಿಲ್ಲ, ಏನೋ ಒಂದು ಇನ್ಫಾರ್ಮೇಶನ್ ಬೇಕು ನನಗೆ. ಸಾಹೇಬ್ರೆ ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ, ನಮ್ ಮಿಸಸ್ ಹೈಕೋರ್ಟ್ ಅಡ್ವೊಕೇಟ್ ಇದ್ದಾರೆ. ಆಯ್ತ್ರಪ್ಪ, ಪೊಲೀಸ್ ನೋಟಿಸ್ ಕಳಿಸ್ಬೇಕಲ್ವಾ ಇಂತ ಎಂಕ್ವೈರಿ? ಏನ್ ನಿಮಗೆ ಏನ್ ಕಂಪ್ಲೇಂಟ್ ಇಲ್ಲ, ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅದಕ್ಕೆ. ಆಮೇಲೆ ಒಂದು ಲೇಡಿಗೆ ಫೋನ್ ಮಾಡ್ತಾರಂತೆ ಅವರು, ವಿದ್ಯಾ ಅನ್ನೋರು ಫೋನ್ ಮಾಡ್ತಾರಂತೆ ಅವರು. ಹೌದು, ಅವ್ರಿಗೂ ಅಷ್ಟೇ, ಅವರಿಂದ ಇನ್ಫಾರ್ಮೇಶನ್ ಬೇಕು. ಅಲ್ಲ ಏನ್ ಸಮಾಚಾರ ಹೇಳಿ, ನಾನು ಹೇಳ್ತೀನಿ ನಿಮ್ಗೆ. ಈ ಕಡೆ ಬಾರಪ್ಪ ಅಂತ, ಯಾಕಂದ್ರೆ ನೀವು ಮಂಜುನಾಥ್ ಇದ್ನಲ್ಲ, ನನ್ನ ಹಳೆ ಸ್ನೇಹಿತ ಅವನು, ಕಬ್ಬನ್ ಪಾರ್ಕ್ ಎಸಿಪಿ ಆಗಿದ್ನಲ್ಲ ಮಂಜುನಾಥ್. ಈಗ ಬಂದಿರೋದು ನನ್ನ ಸ್ನೇಹಿತ. ಅವ್ರ ಹತ್ರ ನಿಮ್ಮ ಸರ್, ನಿಮ್ ಕೆಲಸ ಮಾಡ್ತೀರಿ ಹೇಳಿ. ನಾನು ಏನಿಲ್ಲ ಸರ್, ಸೋಷಿಯಲ್ ವರ್ಕ್ ಮಾಡ್ತೀನಿ ಸರ್. ಏನ್ ಸೋಷಿಯಲ್ ವರ್ಕ್ ಮಾಡ್ತೀರಾ? ಸೋಷಿಯಲ್ ವರ್ಕ್ ಅಂದ್ರೆ ಯಾರು ಸಂಬಂಧಪಟ್ಟವ್ರಿಗೆ ಒಂದು ಟ್ರಾನ್ಸ್ಫರ್ಸ್, ಇನ್ನೊಂದು ಮತ್ತೊಂದು ಏನಾದ್ರು ಇದ್ರೆ ಹೆಲ್ಪ್ ಮಾಡ್ಕೊಡ್ತೀನಿ. ಸೋಷಿಯಲ್ ವರ್ಕ್ ಅದು ಇನ್ನೇನ್ ಸರ್ ಅದು? ಏನಂತ ಹೇಳ್ತಾರೆ ಹೇಳಿ ಸರ್ ಅದನ್ನ? ಫೋನಲ್ಲಿ ಬೇಡ ಅನ್ನೋದಿಲ್ಲ, ಬನ್ನಿ ಅಂತ ಹೇಳ್ತಿರೋದು. ಅರ್ಥ ಆಯ್ತಾನ ಹೇಳೋದು? ಅರ್ಥ ಆಗ್ತಿದ್ಯಾ ಇಲ್ಲ? ಅರ್ಥ ಮಾಡ್ತಿದ್ದೆ ನಾನು. ಸರ್, ಮುಚ್ಚ ಬಾಯಿ ಮಗನೇ.